ನಮ್ಮವ್ರು ಅದನ್ನ ಅರ್ಥ ಮಾಡ್ಕೊತೀವಲ್ಲ. ನಮ್ಮ ಧರ್ಮದ ವಿಚಾರ ಹೇಗಿದೆ, ಲಿಂಗ ಕಟ್ಟೋದು ಹೇಗಿದೆ, ಒಬ್ರು ಹೇಳ್ತಾರಲ್ಲ ಏನಂತ ಹೇಳ್ಬಿಟ್ಟು, ಕೋಳಿ ಕೂಗೋದಕ್ಕಿಂತ ಮುಂಚೆ, ಇದನ್ನು ಕಡಿಯೋದಕ್ಕಿಂತ ಸೌಂಡ್ ಕೇಳೋಕ್ಕಿಂತ ಮುಂಚೆ, ಹಾಲು ಎಲ್ಲ ಹಾಕಿನ ಮುಂಚೆ, ಹೂವನ್ನು ತುಂಬಿ ಮುಟ್ಟಿ ಮೇಲಿಗೆ ಹಾಕಿನ ಮುಂಚೆ ಅಷ್ಟೊತ್ತಿಗೆ ಅದು ಲಿಂಗ ಪೂಜೆ ಮಾಡೋ ಅಂತ ಹೇಳ್ತಾರೆ. ಸೊ ಎಲ್ಲರೂ ಫಸ್ಟ್ ಪಾರ್ಟ್ ನೋಡಿರ್ತೀರ, ಅದು ಪ್ರಯಾಗ್ ರೀಚ್ ಆಗೋವರೆಗೂ ಮಾತ್ರ ಇತ್ತು. ಸೊ ಪ್ರಯಾಗಿಂದ ನೆಕ್ಸ್ಟ್ ಏನಿದೆಯಲ್ಲ ಅದು ಈ ವಿಡಿಯೋದಲ್ಲಿದೆ. ಫಸ್ಟ್ ಇದು ಮಾತ್ರ ಇದೆ. ನಾವು ಹೇಗೆ ಧನಂಜಯ ಗುರುಜಿನ ಭೇಟಿ ಆಗ್ತೀವಿ, ನಮ್ಮ ಸಿದ್ಧಾರೂಢ ಮಾಡಿದ ಗುರುಜಿಯನ್ನು ಭೇಟಿ ಆಗ್ತೀವಿ. ಹಾಗೆ ನಾವೆಲ್ಲಿ ಉಳ್ಕೊಂಡ್ವಿ, ನಮ್ಮ ಮಹಾರಾಜ್ಜಿಯವರ ಆಶ್ರಮದಲ್ಲಿ ನಾವು ಹೇಗಿದ್ವಿ, ಗಿರಿನಾನಂದ ಮಹಾರಾಜ್ಜಿಯವರ ಆಶ್ರಮದಲ್ಲಿ ಅದು ಹೇಗಿತ್ತು, ಹಾಗೆ ನಾವು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅದರ ಬಗ್ಗೆ ಈ ವಿಡಿಯೋದಲ್ಲಿದೆ. ರಾ ಇದೆ, ಇದು ಇಲ್ಲೇ ಮುಗಿಯಲ್ಲ. ಇಲ್ಲಿಂದ ಸೆಕೆಂಡ್ ನೆಕ್ಸ್ಟ್ ಡೇ ಏನಿದೆಯಲ್ಲ, ನಾವು ಪ್ರಯಾಗಲ್ಲಿ ಏನೇನು ಮಾಡಿದ್ವಿ, ಆಮೇಲೆ ಅಯೋಧ್ಯೆಗೆ ಏನು ಹೋದ್ವಿ, ಎಲ್ಲ ಇದರಲ್ಲಿದೆ. ನೆಕ್ಸ್ಟ್ ವೀಡಿಯೋ ಪಾರ್ಟಲ್ಲಿ ಬರ್ತದೆ. ಸೊ ಹಾಗಾಗಿ ಈ ವಿಡಿಯೋನ ನೋಡಿ ಎಂತವರೆಗೂ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ. ಈಗ ಇಲ್ಲೇ ಡ್ರಾಪ್ ಮಾಡ್ತಾರೆ ಇವರೆಲ್ಲರೂ. ಇಲ್ಲಿಂದ ಏನು ಮಾಡಬೇಕು, ಇಲ್ಲಿಂದ ನಾವು ನಡ್ಕೊಂಡು ಹೋಗ್ಬೇಕಂತ 1.5 ಕಿಲೋಮೀಟ್ರ್ ಇದೆ. ಸೊ ಹಾಗಾಗಿ ನಾವು ಹೋಗ್ತಾ ಇರೋದು ಇವಾಗ. ಬಟ್ ಆ ರೇಂಜಿಗೆ ಏನು ರಶ್ ಇಲ್ಲ. ಮೊನ್ನೆ ಹೋದ್ ಬಂದವರೆಲ್ಲ ಹೇಳ್ತಾ ಇದ್ರು ಜಾಗ ಇಲ್ಲ, ಇನ್ನೂ ಇಲ್ಲ ಅಂತ. ಬಟ್ ಆ ರೇಂಜಿಗೇನಿಲ್ಲ. ಓಕೆ ಇಟ್ಸ್ ಬೆಟರ್. ಲೆಟ್ಸ್ ಸಿ ಅಲ್ಲಿ ಏನಾಗ್ತದೆ. ಈ ಬ್ರಿಡ್ಜ್ ಪೂಲ್ ಇದೆಯಲ್ಲ, ಇಲ್ಲಿಂದ ನಮ್ಗೆ ಎಂಟ್ರಿ ಇತ್ತು, ಡೈರೆಕ್ಟ್ ಆಕ್ಸೆಸ್ ಮೇಲ ಥ್ರೂ. ಬಟ್ ಇಲ್ಲಿ ಬ್ಲಾಕ್ ಆಗಿತ್ತು. ಅಫ್ಕೋರ್ಸ್ ಮ್ಯಾನೇಜ್ ಮಾಡಬೇಕಾಗುತ್ತೆ ಅಷ್ಟು ಮಂದಿನ. ಸೊ ಹಾಗಾಗಿ ಇಲ್ಲಿ ಬ್ಲಾಕ್ ಮಾಡಿದ್ರು. ಸೊ ಇಲ್ಲಿಂದ ಒಳಗೋಗ್ಬೇಕಂತೆ. ಇಲ್ಲಿಂದ ಡಿನೈ ಮಾಡ್ತಾ ಇದ್ದಾರೆ ಎಂಟ್ರಿ. ಸೊ ಎಲ್ಲೇ ಮುಂದ್ಗಡೆಯಿಂದ ಹೋಗ್ಬೇಕಂತ ನೋಡುವ. ಸೊ ನನ್ನ ಸಜೆಷನ್ ನಿಮಗೇನು ಅಂತಂದರೆ, ಇಲ್ಲಿ ಬ್ರಿಡ್ಜಿಂದ ಸೀದಾ ಹೋಗಿ ಅಲ್ಲೊಂದು ನಿಮ್ಗೆ ಚೌಕ್ ಸಿಗುತ್ತೆ. ಆ ಚೌಕಿಂದ ನೆಕ್ಸ್ಟ್ ಡೇ ನಿಮಗೆ ಮೇಲಾಗಿದೆ. ಆ ಮೇಲ ಒಳಗಡೆ ನೀವು ಹೋದರೆ ಡೈರೆಕ್ಟ್ ಸೆಕ್ಟರ್ 20ಗೆ ರೀಚ್ ಆಗ್ತೀರಾ, ಖಾಲಿ ಪೂಲ್ ಥ್ರೂ. ಸೊ ಜಸ್ಟ್ ಐ ಆಮ್ ಕೀಪಿಂಗ್ ಇಟ್ ಹ್ಯಾಸ್ ಸಿಂಪಲ್ ಆಸ್ ಇಟ್ ಪಾಸಿಬಲ್. ನಡಿಲಿಕ್ಕೆ ಜಾಗ ಇಲ್ಲ, ಟ್ರಾಫಿಕ್ ಫುಲ್ ಅದ. ಪ್ಲಸ್ ಇನ್ನೊಂದು ಭಾಳ ತಂಡ ಐತಿ ಹಂಗ ಹಿಂಗ ಅಂದ್ರೆ ಥಂಡಿ ಏನಿಲ್ಲ. ಈಗ ಕಮ್ಮಿ ಆಗ್ಯದ, ಮೊದಲು ಇರ್ಬೋದು. ನಾವು ಅವ್ರದ್ದೇನು ಸುಳ್ಳು ಅಂತ ಹೇಳಲ್ಲ. ಬಟ್ ಈಗೆಲ್ಲ ಥಂಡಿ ಕಮ್ಮಿ ಆಗ್ಯದ. ಸೊ ಓಕೆ, ಒಂದು ಜಾಕೆಟ್ ಇಟ್ಕೊಂಡ್ಬಂದ್ರೆ ಏನಪ್ಪ. ಸೊ ಇವಾಗ ನಾ ಹೇಳಿದ್ನಲ್ಲ ಅದೇ ರೀತಿ ಇದೇ ಚೌಕ್. ಅದು ಈ ಚೌಕಿಂದ ನೀವು ರೈಟಿಗೆ ಟರ್ನ್ ಆಗಬೇಕು. ರೈಟಿಗೆ ಟರ್ನ್ ಆಗದೆ ಒಂದು ಮೇಲ್ಗಡೆ ಅಟಲ್ ಸೇತು ಹೋಗೋ ದಾರಿ ಸಿಗುತ್ತೆ ರೈಟ್ ಸೈಡಲ್ಲಿ. ಅದೇ ರೈಟ್ ಸೈಡಲ್ಲಿ ನಿಮಗೆ ಸಂಗಮ್ಗೆ ಹೋಗೋ ದಾರಿ ಸಿಗುತ್ತೆ. ಎರಡನ್ನೂ ಅವಾಯ್ಡ್ ಮಾಡಿ ಲೆಫ್ಟಲ್ಲಿ ಒಂದು ಕಳ್ಳದಾರಿ ಇದೆ. ಈ ಕಳ್ಳದಾರಿ ಜಾತ್ರೆ ಹತ್ರ ಹೋಗುತ್ತೆ. ಈ ಜಾತ್ರೆಗೆ ನೀವು ಎಂಟ್ರಿ ಆಗಬೇಕು. ಎಂಟ್ರಿ ಆದರೆ ಒಂದು ಸ್ಟ್ರೇಟ್ ರೋಡ್ ಸಿಗುತ್ತೆ, ಮುಂದೆ ತೋರಿಸ್ತೀನಿ ವೀಡಿಯೋದಲ್ಲಿ. ಅದನ್ನು ತೊಗೊಂಡು ಡೆಡ್ ಎಂಡ್ವರೆಗೂ ಹೋಗಿ ಅಲ್ಲೇ ನಿಮ್ಗೆ ಏನಾದರೂ ಫೆಸಿಲಿಟಿ ಸಿಕ್ಕೇ ಸಿಗುತ್ತೆ, ಓಲಾ ಥ್ರೂ ಅಥವಾ ಎಲೆಕ್ಟ್ರಿಕ್ ಆಟೋ. ಅದರಿಂದ ನಿಮ್ಗೆ ಸಂಗಮದ ಹತ್ರ ಆರಾಮ್ಸೆ ಹೋಗ್ಬೋದು. ರಾಮ ಮಂದಿರ್, झूला ಎಷ್ಟೊಡೆ ಬನ್ರಿ. ನಾವಿಲ್ಲಿ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿಂದ ಸ್ಟ್ರೇಟ್ ಹೋಗ್ಬೇಕಂತೆ. ಗಂಗಾ ಏನದಲ್ಲ, ನೆಕ್ಸ್ಟ್ ಗಂಗಾನ ದಾಟಿದ ಮೇಲೆ ನಮ್ಗೆ ಸೆಕ್ಟರ್ 20 ಸ್ಟಾರ್ಟ್ ಆಗುತ್ತಂತೆ. ಸೊ ದಿಸ್ ಹೌ ಮೇಳ ಲುಕ್ ಲೈಕ್. ಏನು ಬ್ಯೂಟಿಫುಲ್ ಕಾಣೋದು ರೀ. ನಂತರ ನಮಗೆ ಓಲಾ ಸಿಕ್ತು ರೀ. ಓಲಾದ ಅದೊಂದು ಕ್ಯಾಬ್ ಇದೆ. ಸೊ ಇಲ್ಲಿಂದ ನಮಗೆ ಅಲ್ಲಿ ಗಂಗಾ ಕಿನಾರೆ ಒಳಗೂ ಬಿಡ್ತಾರಂತ. ಅಲ್ಲಿಂದ ನಮ್ಗೆ ಏನದು ಸೆಕ್ಟರ್ 20 ಸೆಕ್ಟರ್ 20 ಅಫ್ಕೋರ್ಸ್ 2 ಕಿಲೋಮೀಟ್ರ್ ಅಂತ. ನಾನೇ ಓಲಾದಾಗ ಹೋಗ್ಬಂದ್ರಿ, ಮಂತರ ನಡ್ಕೊಂಡು ಹೋಗ್ಬಂದ್ರಿ. ಅವ್ರು ಬ್ಯಾಡ್ರಿ ಅಂತ ನಾನೇ. ಸೊ ಹಂಗಾಗಿ ಓಲಾದಾಗ ये नदी का बंधा है, उसके आगे से नदी गंगा जी चालू हो जाती है. अच्छा, तो हमको सेक्टर 20 का कैसे जाना? सेक्टर 20 सीधे पीपा का पुल बना हुआ है. हाँ, उससे क्रॉस करके आप सेक्टर 20 जाएंगे. सेक्टर 20 यदि संगम जाना चाहते हैं तो दाहिने होकर संगम जाएंगे सर. ओके ओके ओके, थैंक यू सो मच सर. ಇಲ್ಲಿ ನಾವು ಸ್ಟ್ರೇಟ್ ಹೋದ್ರೆ ಸೆಕ್ಟರ್ 20 ಬರುತ್ತೆ. ಈ ಕಡೆ ಹೋದ್ರೆ ನಾಗವಾಸುಕಿ ಮಂದಿರ ಇಲ್ಲಿದೆ ಅಲ್ಲ, ಸೀದಾ ಹೋದ್ರೆ ನಾಗವಾಸುಕಿ ಮಂದಿರ, ಈ ಕಡೆ ತ್ರಿವೇಣಿ ಸಂಗಮ. ಸೊ ಹೋಗ್ತಾ ಇದ್ದೀವಿ. ಸೊ ಹಂಗೆ ಹೊಂಟಿವ್ರಿ ಸೆಕ್ಟರ್ 20. ಸೊ ಅಲ್ಲಿಂದ ಸೀದಾ ಬರ್ಬೇಕಾ. ಚಾರ್ಜ್ ಮಾಡ್ಕೊಳ್ಳಿಕ್ಕೆ ಪಾಯಿಂಟೇ ಕೊಟ್ಟಾರ. ನೈಸ್. ಸೊ ಈ ಬ್ಯಾರಿಕೇಡ್ ದಾಟಿದ ತಕ್ಷಣವೇ ನಮಗೆ ಖಾಲಿ ಪೂಲ್ ಸಿಗ್ತದೆ. ಆ ಖಾಲಿ ಪೂಲ್ ದಾಟಿದ ನೆಕ್ಸ್ಟ್ ಸೆಕ್ಟರೇ ಅಂದರೆ ಆ ಖಾಲಿ ಪೂಲ್ ದಾಟಿದ ಮೇಲೆ ನಮಗೆ ಸೆಕ್ಟರ್ 20 ಸಿಗುತ್ತೆ. ಅದೇ ಲೋಕ ಎಲ್ಲಿ ಅಘೋರಿಗಳಿರ್ತಾರಲ್ಲ, ಆ ಲೋಕ.
ಬಸ್ ಬಾಬಾ ಏನ್ ರಶ್ ಗುರು, ಕಾಲಿಡೋಕ್ ಜಾಗನೂ ಸಾಲ್ತಾ ಇಲ್ಲ ನೋಡ್ರಿ ಇಲ್ಲೇ ಏನ್ ರಶ್ ಇದು. ಓ ಇಷ್ಟ ರಶ ಯಪ್ಪ, ಏನ್ ತಂಡ ಐತ್ರಿ ಬಾಬಾ ಬಾಬಾ ಹೇಳ್ತನಲ್ಲ, ಕೈ ಕಾಲಿ ನಡ್ಡಗಿ ಅವನ ಚಳಿ ಜ್ವರ ಬರತ್ತ ನಮಗೆ. ಓ ಅದಕ್ಕೆ ಚಳಿ ಜ್ವರ ಬಂದ್ ಬೆವತ್ ಹಸಿಯಾಗೈತೆ ಅಂತ ಸ್ವೆಟರ್ ತೆಗೆದು ನೋಡ್ರಿಲ್ಲ. ಬಟ್ ಲುಕ್ ಅಟ್ ದಿಸ್ ವ್ಯೂ ಬ್ರೋ. ಸೊ ಇಲ್ಲಿಂದ ಟ್ರಂಕ್ ರೋಡಿಗೆ ಬಂದ ತಕ್ಷಣ ಇಲ್ಲಿಂದ ಸೀದಾ ಬಂದರೆ ಇಲ್ಲೇ ಗುರುಗಳದ ಆಶ್ರಮ. ಸೊ ನೀವು ಖಾಲಿ ಪೂಲಿಂದ ನೆಕ್ಸ್ಟ್ ಏನು ಎಂಟ್ರಿ ಆಗ್ತಿರಲ್ಲ, ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಹೋಗಿ 50 ಮೀಟರ್ 100 ಮೀಟರ್ಸು ರೈಟ್ ಟರ್ನ್ ತೊಗೊಂಡ್ರೆ ಅಲ್ಲಿಂದನೇ ಚಾಲುವಾಗೋದು ಈ ವಿಸ್ಮಯ ತ್ರಿಶಂಕುಲೋಕ. ಇಲ್ಲಿ ನಿಮಗೆ ಎಲ್ಲ ತರಹದ ಅಘೋರಿಗಳು, ಸಾಧುಗಳು, ನಾಗ ಸಾಧುಗಳು ಸಿಗ್ತಾರೆ. ಅವರಲ್ಲಿರುವ ವಿಶೇಷತೆ ಅವರ ಬಳಿ ಹೋದಾಗ ಮಾತ್ರ ಅರ್ಥ ಆಗುತ್ತೆ. ಹಾಗೆ ನಾವು ನಮ್ಮ ಲಕ್ಕೇನೋ ಅಥವಾ ನಮ್ಮ ಹಣೆ ಬರದಲ್ಲಿ ಬರ್ತಿತ್ತೋ ಗೊತ್ತಿಲ್ಲ, ಫಸ್ಟ್ ಎಂಟ್ರಿ ಆಗನೇ ನಮಗೆ ಸ್ವಲ್ಪ ದೂರದಲ್ಲೇ ಧನಂಜಯ ಗುರುಜಿಗಳ ಕುಟೀರ ಸಿಕ್ತು. ಅವ್ರ ಹತ್ರ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ. ಮನಸ್ಸಿಗೆ ತೃಪ್ತಿ ಆಯಿತು ಅವ್ರ ಮಾತು ಕೇಳಿ. ಸೊ ಅವರು ಮಾತಾಡಿರುವ ಸ್ವಲ್ಪ ಒಂದು ವಿಡಿಯೋ ಇದೆ 5 ನಿಮಿಷದ್ದು, ಅದನ್ನು ನೆಕ್ಸ್ಟ್ ಹಾಕ್ತೀನಿ. ವಿಡಿಯೋ ಲೆಂತಿ ಆಗ್ಬೋದು, ಆದರೂ ಕೂಡ ಅವರ ಮಾತುಗಳಲ್ಲಿರುವ ಒಂದು ಪರಿಪೂರ್ಣ ಅರ್ಥಗಳನ್ನು ನೀವು ಕೇಳಬೇಕಂತಂದು ಈ ವಿಡಿಯೋ ಹಾಕ್ತಾ ಇರೋದು. ಸೊ ಡೋಂಟ್ ಮಿಸ್ ದ್ಯಾಟ್ ಥಿಂಗ್. ಅಲ್ಲ, ಯೋಚನೆ ಮಾಡಿ, ನಮ್ಮವ್ರು ಅದನ್ನ ಅರ್ಥ ಮಾಡ್ಕೊತೀವಲ್ಲ. ನಮ್ಮ ಧರ್ಮದ ವಿಚಾರ ಹೇಗಿದೆ, ಲಿಂಗ ಕಟ್ಟೋದು ಹೇಗಿದೆ, ಒಬ್ರು ಹೇಳ್ತಾರಲ್ಲ ಏನಂತ ಹೇಳ್ಬಿಟ್ಟು, ಕೋಳಿ ಕೂಗೋದಕ್ಕಿಂತ ಮುಂಚೆ, ಇದನ್ನು ಕಡಿಯೋದಕ್ಕಿಂತ ಸೌಂಡ್ ಕೇಳೋಕ್ಕಿಂತ ಮುಂಚೆ, ಹಾಲು ಎಲ್ಲಕ್ಕಿಂತ ಮುಂಚೆ, ಹೂವನ್ನು ದುಂಬಿ ಮುಟ್ಟಿ ಮೆಲಿಗೆ ಹಾಕಿನ ಮುಂಚೆ, ಅಷ್ಟೊತ್ತಿಗೆ ಅದು ಲಿಂಗ ಪೂಜೆ ಮಾಡೋ ಅಂತ ಹೇಳ್ತಾರೆ. ನಮ್ಗೆ ತತ್ವ ಹೇಳಕ್ಕೆ ಬರ್ತಿಲ್ಲ ಅಂದ್ರೂ ಮಾರ್ಮಿಕ ಇದು. ಆ ಬ್ರಹ್ಮಜ್ಞಾನದಲ್ಲಿ ಬ್ರಾಹ್ಮಿ ಮುಹೂರ್ತ ಒಳಗಡೆ ಆ ಟೈಮಿಗೆ ಇದು ಮಾಡು ಅಂತ. ಪಕ್ಕದಲ್ಲಿ ಮಲಗಿರೋ ಸತಿಗೆ ಎಚ್ಚರ ಆಗಬಾರ್ದಂತ ನೀನು ಎದ್ದು ಲಿಂಗ ಪೂಜೆ ಮಾಡೋಕ್ಕೆ ಹೋಗೋದು. ನೀನು ಮಾಡೋ ಲಿಂಗ ಪೂಜೆ ಎಷ್ಟು ಗೌಪ್ಯವಾಗಿರ್ಬೇಕು, ಗುಪ್ತವಾಗಿರ್ಬೇಕು ಅಂತ ಹೇಳಿದ್ರೆ, ಅದಕ್ಕೇನೆ ಶರಣಾರ್ಥಿ ಗುರುವೇ ಅಂತ ಹೇಳಿ ಲಿಂಗ ಜಂಗಮರು ಏನು ಮಾಡ್ತಾರೆ ಅಂದರೆ, ಹಿಂಗೆ ಗೊಬ್ಬರ ಹಾಕೊಂಡು ನಿಮ್ಗೆ ದೀಕ್ಷೆ ಕೊಟ್ಟಿರ್ತಾರೆ. ಗುಟ್ಟಾಗಿರ್ಲಿ ಮಗನೇ ಎಂತ, ಗುರು ಪೂಜೆ ಗುಪ್ತವಾಗಿ ಮಾಡು, ಗುರು ಸಾಣಿಗೆ ಗುಟ್ಟಾಗಿ ಸೇರೋ, ಗುರಿಯನ್ನು ಗೊತ್ತಿಲ್ಲದಂತೆ ಮುಟ್ಟು ಅನ್ನೋದೇ ಗುರಿ ತಪ್ಪ. ನಿಮ್ಗೆ ಗೊತ್ತೇ ಇರಲ್ಲ, ಪರವಾಗಿಲ್ಲ ಬಂದೆ ನಾನು ಆಗಲೊಬ್ಬರು ಯಾರು ಹೇಳ್ತಾ ಇದ್ವಿ, ನೀನೇ ಶಿವನಾಗಿರ್ತೀಯ, ಮಾತ್ರ ನೀನೇ ಶವನಾಗಿರ್ತೀಯ. ಅದಿಟ್ರೆ ನೀನೇ ಶಿವ, ಯಾವ ಮಾತ್ರ ನೀನೇ ಶವ. ಆದರೆ ನೀನು ಶಿವನಾಗಿ ಬಾಳಿದ್ರೆ ನಿನ್ನ ಶವಕ್ಕೆ ಎತ್ಕೊಂಡು ಹೋಗಿ ಕಿತ್ತಾಡ್ತಿರ್ತಾರೆ. ಹೌದು, ಹಂಗೆ ಬಾಳಬೇಕು ಜೀವನ. ಹೆಂಗೆ ಬಾಳಬೇಕು ನೀನು ಶಿವ ಅನ್ನೋದಾದ್ರೆ, ನೀನು ಹೆಣ ಎತ್ಕೊಳ್ಳೋಕೆ ಜನ ಕಿತ್ತಾಡಬೇಕು. ನಾನೊಂದು ಅಷ್ಟು ಎತ್ಕೊತೀನಿ ಬಿಡ, ನಾನು ಎತ್ಕೊತೀನಿ ಅಂದಿನ ಈ ಥರ ಕಿತ್ತಾಡಬಾರ್ದು. ಎತ್ಕೊಂಡಾಗೆ ಹೆಣ ಎತ್ತಾನ ಇನ್ನು ಬರ್ಲಿಲ್ವಾ ಅನ್ನಬಾರ್ದು. ನಮ್ಗೆ ಅರ್ಚಣೆ ಸಿಗಲಿ ಅಂತ ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ಬೇಕು. ನಂದು ಅದು ಶಿವತತ್ವ. ಆ ಥರ ಬೆಳಬೇಕು ಮನುಷ್ಯ. ಪ್ರತಿಯೊಬ್ಬ ಮನುಷ್ಯ ಆತ್ಮದಲ್ಲೂ ಶಿವ ಇರ್ತಾನೆ, ಪ್ರತಿಯೊಬ್ಬನ ಆತ್ಮದಲ್ಲೂ ಗುರು ಇರ್ತಾನೆ. ಬಾಳಿದರೆ ನೀನೇ ಸದ್ಗುರು ಎಂತ ಇಲ್ಲ ಇದು ಲೆಕ್ಕಾಚಾರ. ಹಾಗೆ ತೊಂದರೆ ಇಲ್ಲ ನೋಡಿ. ಆ ಒಂದು ಮಾತಿಗೆ ಎಷ್ಟು ಮಾತು ಬರ್ತಿದೆ. ನೀವಾಗಲಿ ನಾವಾಗಲಿ ಇಲ್ಲಿ ಮಾತಾಡ್ತಿಲ್ಲ. ಕೂತಿರೋ ಒಳಗಿರೋ ಅಗ್ನಿಯ ಒಳಗಿರೋ ಸಿದ್ಧ ಇದನ್ನಲ್ಲ, ಬೂದಿ ಮುಚ್ಚಿದ ಕೆಂಡ, ಅದು ಮಾತಾಡ್ತಾ ಇದೆ. ಇಲ್ಲಿ ನೀವು ಕೂತಿರೋದು ಅಂಥ ಕ್ಷೇತ್ರ, ಅಂಥ ಸ್ಥಳ. ಈ ಜೀವನದಲ್ಲಿ ಎಷ್ಟು ಚೈತನ್ಯ ಆಗ್ತಾಯಿದೆ ಅಷ್ಟು ನೀವು ಚೈತನ್ಯವು ನೀವು ಮಾತಾಡ್ತಾ ಇದ್ದೀರಿ. ನಿಮ್ಗೆ ಅರಿವಿಲ್ಲಂತ ನಿಮ್ಮ ಆತ್ಮ ಮಾತಾಡ್ತಾ ಇದೆ. ನೀನು ಲಿಂಗಾಯತನೋ, ಜಂಗಮನೋ, ನೀನು ವೈಷ್ಣವನೋ, ನೀನು ಬ್ರಾಹ್ಮಣನೋ, ಕ್ಷತ್ರಿಯನೋ ಲೆಕ್ಕ ಬರಲ್ಲ. ನೀವು ಹೇಳ್ತಿರೋದು ಒಂದು ಶಿವತತ್ವ. ಆ ಶಿವತತ್ವದಲ್ಲೇ ನೀನೇ ಶಿವ ಅಂದೆ ನಾನು. ಹಂಗಂದ್ಮೇಲೆ ರುದ್ರಾಕ್ಷಿ ಹಾಕೊಳ್ಳೋಕ್ಕೆ ಅಂದಮೇಲೆ ಶಿವನಿಗೆ ಹಾಕೊಂಡ್ರೆ ಇನ್ನು ಯಾರಿಗ ಹಾಕೋಣಪ್ಪ. ಯಾಕೆಂದರೆ ನಾನು ತಿನ್ನು ಉಣ್ಣು ಅಂತ ಯಾವ ವೇದನೂ ಹೇಳಿಲ್ಲ. ಯಾಕೆ ಬೇಡರ ಕಣ್ಣಪ್ಪ ತಗೊಂಡು ಬಾಡಿ ಇಟ್ಟ ಇತ್ತ, ಬೆಳೆದ ತತ್ತೀನಿ ಅಂತ ತಗೊಂಡು ಮಲ್ಲು ಬಾಡಿ ಇತ್ತ. ಅಲ್ಲ, ವೇದಗಳಲ್ಲಿ ನಾವು ನೋಡಿರೋದು ನಮ್ಮ ಅಭಿನಯ ಚಕ್ರವರ್ತಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರು ನಟನೆ ಮಾಡಿದ್ದಾರೆ ಅಲ್ವೇ. ಏನು ಸಕಲ ಕಲಾ ಪಾರಂಗತ, ಏನು ಅಲ್ಪ ವಿದ್ಯಾಜ್ಞಾನಿ, ಮಹಾಜ್ಞಾನಿ. ಅಲ್ಪ ವಿದ್ಯಾಜ್ಞಾನಿ ಅಂದರೆ ಓದಲ್ಲಿ ಕಡಿಮೆ, ಮಹಾಜ್ಞಾನಿ ಅಂತ ಹೇಳಿದ್ರೆ ಎಲ್ಲ ವಿದ್ಯೆಗಳಲ್ಲಿ ಪ್ರವೀಣ ಅಂತ. ಆ ಅಲ್ಪಜ್ಞಾನಿ ಎಲ್ಲ ಮಹಾಜ್ಞಾನಿ ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ ಎಲ್ಲರಿಗೂ ಆ ಭಾಗ್ಯ ಸಿಗಲಿಲ್ಲ. ಮನೆತನಕ್ಕೆ ಆಗಲಿ ಬೇರೆಯವ್ರಿಗೆ ಆಗಿಲ್ಲ.
ಅಲ್ವೇ ಅಲ್ಲ ವಿಚಾರ ಹೇಳೋದು. ಅವರ ನಟನೆ ಆ ಮಕ್ಕಳನ್ನು ಕಾಣಲಿಲ್ಲ. ಆದರೆ ಅವರವರು ಭಾವಶೈಲಿ ಅವರವರು ಶಿವರಾಜ್ ಕುಮಾರ್ ಆಗ್ಬೋದು, ಇಲ್ಲ ಪುನೀತ್ ಅವ್ರು ಆಗ್ಬೋದು, ಇನ್ನೊಬ್ರು ಆಗ್ಬೋದು, ಅವ್ರವ್ರ ಶೈಲಿಯಲ್ಲಿ ಅವ್ರವ್ರು ಬಂದು. ಆದರೆ ರಾಜ್ಕುಮಾರ್ ಥರ ಯಾರು ಬರ್ಲಿಕ್ಕೆ ಆಗಲಿಲ್ಲ. ಕರೆಕ್ಟ್ ಅಲ್ವೇ? ಹಾಗೆ ಅವರವರು ನೋಡಿ ಇದನ್ನ ಅವರವರೇ ಮಾಡಬೇಕು, ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ. ಹಾಗೆ ಶಿವ ಅಂತಂದರೆ ಎಲ್ಲರೂ ಶಿವನೇ. ಆರಾಧಿಸಿದ್ರೆ ನಿನ್ನ ಆತ್ಮದೊಳಗಂತ ಲಿಂಗ, ಇಲ್ಲವಾದರೆ ನೀನೊಬ್ಬ ಮಂಗ. ನಮ್ಮ ಅಜ್ಜ ಅದೇ ಹೇಳ್ಬಿಟ್ರು ನಮಗೆ. ನಿನ್ನೊಳಗೆ ಇರುತ್ತೆ ಲಿಂಗ, ನಿನ್ನೊಳಗಿರುತ್ತೆ ಲಿಂಗ, ನಿನ್ನೊಳಗಿರೋ ಬ್ರಹ್ಮಸ್ಥಾನ ಇದೆ. ನಿನಗೆ ಸತ್ತಿರೋ ಜೀವಕ್ಕೆ ಸೃಷ್ಟಿ ಕೊಡೋಕೆ ನಿನಗೆ ತಾಕತ್ತಿಲ್ಲ ಅಂದ್ರು ಒಂದು ಜೀವಿನ ಸೃಷ್ಟಿ ಮಾಡೋ ತಾಕತ್ತು ಶಿವ ಕೊಟ್ಟವನ. ಅಲ್ಲಿ ನೀನು ಬ್ರಹ್ಮನ ಒಂದು ಸ್ವರೂಪ ಅಂತ ಅನ್ಕೋ. ಅಂದರೆ ನಿನ್ನ ದೇಹದ ಅಂಗಕ್ಕೆ ಎಷ್ಟು ಗೌರವ ಇರಬೇಡ, ನಿನ್ನ ಕಾಯಕ್ಕೆ ಎಷ್ಟು ಬೆಲೆ ಇರಬೇಡ. ಅಷ್ಟಿಲ್ಲದೆ ಕೈಗೆ 2 ಕೋಟಿ, ಕಾಲಿಗೆ 2 ಕೋಟಿ, ಕಿಡ್ನಿಗೆ 2 ಕೋಟಿ ಅಂತ ಇದೇನಪ್ಪ, ಇದೇ ಸ್ವಲ್ಪ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಕೈಯಲ್ಲಿ 10 ಮಕ್ಕಳವೆ, ಕಾಲಲ್ಲಿ 10 ಮಕ್ಕಳವೆ ಅಂದರೆ ಒಂದೊಂದು ಬೆಳ್ಳು ಒಂದೊಂದು ಮಗ ಇದ್ದಂಗೆ. ಪಂಚಪುತ್ರನ ಎಳೆಯುವಂಥ ಮಕ್ಕಳು ನೀವು. ಇದೊಬ್ಬ ಮಗ, ಇದೊಬ್ಬ ಮಗ, ಇದೊಬ್ಬ ಮಗ, ಇದೊಬ್ಬ ಮಗ, ಇದೊಬ್ಬ ಮಗ. ಇವನು ಯಾವಾಗಲೂ ನಾನು ರಾಜ ಅಂತಾನೆ, ಇವನು ಯಾವಾಗಲೂ ನಾನು ಉಂಗ್ರ ತೋರಿಸು, ಇನ್ನೊಂದು ತೋರಿಸು ಅಂತ. ಈ 3 ಜನ ಇವನು ಏನು ಕಾನ ಕರಿ ಬರ್ತಾನೆ. ಇಲ್ಲಿ ಕರಿ, ಇಲ್ಲಂತಿಲ್ಲ ಅನ್ನ ಕರಿ. ಮಕ್ಕಳು ಕೆಲಸ ಮಾಡೋದಂಗೆ. ಬಲಗೈ ತಂದೆ ಅದು, ಎಡಗೈ ತಾಯಿ ಅಂತ. ನಿನ್ನ ತಾಯಿ ಸಣ್ಣವನಿದ್ದಾಗ ಹೆಣ್ಣು ಮಕ್ಕಳು ತೊಳೆದೆಲ್ಲ ಮಾಡಿದ್ರು, ಇನ್ನೊಂದು ತಾಯಿ ಥರ ಸಾಯೋವರೆಗೂ ಮಾಡ್ತಿದ್ರು. ಅರ್ಥ ಮಾಡಿದರೆ ನಿನ್ನ ದೇಹದೊಳಗೆ ತಾಯಿನೂ ಇದ್ದಾನೆ, ತಂದೆನೂ ಇದ್ದಾನೆ. ಇವನು ದುಡಿತಾನೆ, ಉಣ್ತಾನೆ, ಪೋಷಣೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಬಾರಲ್ಲ ಅಂತಾನೆ. ಇವನು ಹಂಗಲ್ಲ. ಆ ಮಗ ಅದೇನಾಯ್ತು ನಾನು ನೋಡ್ತೀನಿ. ಒಳ್ಳೆಯದಿಂದ ಹಿಡಿದು ಇಲ್ಲಿಂದ ಲಾಸ್ಟಿಗೆ ಡೆಡ್ ಎಂಡಿಗೆ ಬಂದರೆ ಅರೆ ನೈ ಯಾರ್ ಹಮಾರಾ ರಸ್ತಾ ಯಾ ಕುಲ್ತಾ ಗುರುದೇವ್ ಕೆ ಕುಷ್ಟಗಿ. ಹಾಂ, ತೋ ಇಲ್ಲಿ ಬರ್ಬೇಕ್ರಿ ಲಾಸ್ಟಿಗೆ. ಗುರುಗಳದ ಆಶ್ರಮ ಇಲ್ಲೇ ಅದ. ಸೊ ನಾವಿಲ್ಲಿ ನಮ್ಮ ಅಮರನಾಥೇಶ್ವರ ಮಠಿನ ಗಿರಿನ ಅಂದ ಮಹಾರಾಜನ ಥರ ಅವರ ಆಶ್ರಮಕ್ಕೆ ಇಲ್ಲಿ ಬಂದಿದ್ವಿ ನಾವು ಮಹಾಕೂಟದಲ್ಲಿ. ಸೊ ಹೀಗಿದೆ ನೋಡಿ, ಪೂರ್ತಿ ಎಲ್ಲ ಚೆನ್ನಾಗಿದೆ. ಒಳಗಡೆ ಕೂಡ ಇದೆ ರೂಮ್ಸು. ಬಟ್ ಅಫ್ಕೋರ್ಸ್ ನಮ್ಗೆ ನಡೀತಾ ಅಂತ ನಮಗೆಲ್ಲೇ ಇದ್ವಿ, ನಮಗೆ ಅಷ್ಟೇನಾಗಲಿಲ್ಲ. ಬಟ್ ಎಲ್ಲ ನಿಮಗೆ ಏನೇನು ಬೇಕೆಲ್ಲ ಇದೆ. ಹಾಸಿಗೆ, ತಲೆ ತುಂಬು ಎಲ್ಲ ಸಫಿಷಿಯೆಂಟ್ ಆಗಿವೆ. ಸೊ ತಲೆ ಕೆಡಿಸ್ಕೋಬೇಡಿ, ಇನ್ನೂ ಟೈಮ್ ಇದೆ, ಬನ್ನಿ. ಇಲ್ಲಿ ಇದು ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಯು ನೀಡ್ ಟು ವಿಸಿಟ್ ದಿಸ್. ಓಕೆ, ಏನದಲ್ಲ ಒಂದು ಟೈಪು ಫುಲ್ ಎನರ್ಜೆಟಿಕ್ ಗುರು, ಫುಲ್ ಎನರ್ಜಿ. ನಿನ್ನೆಯಿಂದ ನೀವು ಬಿಲೀವ್ ಮಾಡಲ್ಲ, 60 ಗಂಟೆ ಟ್ರೈನಲ್ಲಿ ಕಳೆದಿದ್ದೀವಿ. ಆದರೂ ಕೂಡ ಇಲ್ಲಿಗೆ ಬಂದು ಕಾಲಿಟ್ಟ ಮೇಲೆ ಎಲ್ಲ ಏನೇನು ನನಗೆ ಸುಸ್ತು ಅನ್ನೋದಿತ್ತಲ್ಲ ಎಲ್ಲ ಹೋಗ್ಬಿಡ್ತು. ಪೂರ್ತಿ ಎನರ್ಜೆಟಿಕ್. ಮನುಷ್ಯ ಏನಾದರೂ ಇಷ್ಟು ಓಡಾಡಿ ಇಷ್ಟು ಟ್ರಾವೆಲ್ ಮಾಡಿದ್ರೆ ಅವನಿಗೆ ನಿದ್ದೆ ಅಂದರೆ ಎಚ್ಚರನೇ ಆಗಲ್ಲ. ಬಟ್ ನಂಗೆ ಇಲ್ಲಿ ಉಲ್ಟಾ ಆಗ್ತದೆ, ನಿದ್ದೆನೇ ಬರ್ತಾರೆ. ಯಾಕಂತಂದ್ರೆ ಅಷ್ಟು ಎನರ್ಜಿ ಇದೆ ಗುರುವಿಗೆ, ಪೂರ್ತಿ ಎನರ್ಜಿ. ನಿಮಗೆ ಅದು ಫೀಲ್ ಮಾಡ್ಲಿಕ್ಕೆ ವೀಡಿಯೋದಲ್ಲಿ ಹೇಳಲಿಕ್ಕಾಗಲ್ಲ. ಇಲ್ಲಿಗೆ ಬಂದರೆ ಈಗ ಗೊತ್ತಾಗತ್ತೆ. ಇನ್ನೂ ತ್ರಿವೇಣಿ ಸಂಗಮ ಸ್ನಾನ ಮಾಡಿಲ್ಲ ನಾವು, ಇವಾಗ ಹೋಗ್ತೀವಿ. ಅದರಲ್ಲಿ ಇವತ್ತು ಮೋದಿಯವರು ಬರ್ತಾರಂತೆ. ಸೊ ನೋಡುವ. ಆದರೆ ಮೋದಿಯವರ ದರ್ಶನ ಕೂಡ ಇಲ್ಲೇ ಆಗುತ್ತೆ. ನಾವಲ್ಲೇ ಹೋಗ್ಲಿಕ್ಕೆ ಪ್ರಯತ್ನ ಪಟ್ವಿ, ಅವ್ರು ನಮ್ಮ ಕಡೆ ಬಂದಾಗ. ಮೋಸ್ಟ್ಲಿ ಈ ಸಲ ನಾವೆಲ್ಲಿ ಹೋಗ್ತಾ ಇದ್ದೀವಿ, ಅವರು ಹಿಂಗಂತಲ್ಲ. ಬಟ್ ನಿಯತಿ ಎಲ್ಲಿ ಬರ್ತವೆ ಅಲ್ಲಿ ಎಲ್ಲರೂ ಸಿಗ್ತಾರೆ ಅಂತ. ಸೊ ಎಲ್ಲರೂ ತ್ರಿವೇಣಿ ಸಂಗಮದಲ್ಲಿ ತಮ್ಮ ಸ್ನಾನ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಈಗ ಹೋಗ್ತಾ ಇದ್ದೀವಿ. ನಾವು ಭಾರಿ ಶಾಣೆಗಳು. ಇರಲಿ, ಆದರೂ ನಾವೇನು ಬರಿತೀವಿ ಅದೆಲ್ಲ ಪುನರ್ ಹಿಂದೆ ಬರೆದಿಟ್ಬಿಟ್ಟಿದ್ದಾರೆ. ನಾವೆಂತ ಏನು ಪ್ರಯತ್ನ ಮಾಡಿದ್ರು ಅದು ಅವರ ಇದರಿಂದ. ಸೊ ಇಲ್ಲಿಂದ ಸ್ಟ್ರೇಟ್ ಹೋಗ್ಬೇಕಂತ. ನಿನ್ನೆ ಎಲ್ಲಿಂದ ನಾವು ನೀವೇನಿಲ್ಲ, ಈ ಚೌರಾಯ ಏನು ಬರ್ತದಲ್ಲ ಆ ಮಾರ್ಗ ಇಟ್ಕೊಂಡು ಸೆಕ್ಟರ್ 22 ಮಾರ್ಗ ಯಾವುದಂತ ಕೇಳಿ. ಆ ಮಾರ್ಗ ತೋರಿಸಿದ ಮೇಲೆ ಆ ರೋಡ್ ಇಟ್ಕೊಂಡು ಸೀದಾ ಡೆಡ್ ಎಂಡ್ವರೆಗೆ ಹೋಗಿ, ಎಲ್ಲೂ ನಿಲ್ಬೇಡಿ. ಅಲ್ಲಿಗೆ ಹೋದರೆ ನೀವು ಅರೈಲ್ ಘಾಟಿಗೆ ರೀಚ್ ಆಗ್ತೀರ. ಆ ಅರೈಲ್ ಘಾಟಿಗೆ ಅಲ್ಲೇ ಬೋಟ್ ಸಿಗ್ತವೆ. ಆ ಬೋಟ್ ತೊಗೊಂಡು ನಿಮಗೆ ಸ್ವಲ್ಪ ಸೆಂಟ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಪೂರ್ತಿ ಕಿನಾರೆಯಲ್ಲಿ ಮಾಡಿಸಲ್ಲ. ಆ ಸೆಂಟರಲ್ಲಿ ಕೂಡ ಗಂಗೆ
ಯಮುನೆ ಹಾಗೂ ಸರಸ್ವತಿಯ ನೀರು ಅಲ್ಲಿವರೆಗೂ ರೀಚ್ ಆಗ್ತವೆ. ಸೊ ಡೋಂಟ್ ವರಿ, ಯಾರದ್ದೇ ವಿಡಿಯೋ ತಲೆ ಕೆಡ್ಸ್ಕೊಬೇಡಿ. ಆ ಬೋಟಲ್ಲೇ ಅದು ಯಾವುದೋ ಬೋಟ್ ಕ್ಲಬ್ ಅಂತದೆ, ಅಲ್ಲೇ ಹೋಗಿ ನೀವು ಮಾಡಬೇಕು ಅನ್ನೋ ಸ್ಪೆಸಿಫಿಕ್ ಆಗಿ ಏನಿಲ್ಲ. ಅಲ್ಲಿದ್ದ ನೀರು ಇಲ್ಲಿಗೂ ಬರ್ತದೆ, ಅಂದರೆ ಸೆಂಟರೇ ಕರ್ಕೊಂಡು ಹೋಗ್ತಾರೆ ಅವರು. ಎಲ್ಲೇ ರೆಸ್ಟ್ ಜಾಸ್ತಿ ಇರೋಲ್ಲ, ಅಲ್ಲೇ ಹೋಗ್ಲಿಕ್ಕೆ ಟ್ರೈ ಮಾಡಿ ಅಷ್ಟೇ. ನಾವು ಓರ್ವ ಗುರೂಜಿಯನ್ನು ನೋಡಿದ್ವಿ. ಅವ್ರನ್ನ ನೋಡಿ ಯಾರು ನೆನಪಾಗುತ್ತೆ ಕಮೆಂಟ್ ಮಾಡಿದ್ದು ಅವರಲ್ಲಿ. ಮಂದಿ ಅದಾರ್ರಿ ಇಲ್ಲ ಅಂತ ಹೇಳಲ್ಲ, ಬಟ್ ಸಫಿಷಿಯಂಟ್. ನಮ್ಮ ಊರ ಜಾತ್ರೆಗೆ ಎಷ್ಟು ಮಂದಿ ಸೇರ್ತಾರೆ, ಅಷ್ಟು ಮಂದಿ ಸೇರ್ಲಿಂಗೆ ಅದಾರ ಇವತ್ತು. ಘಾಟಿಗಂತೂ ಬಂದೀವ್ರಿ ಎಲ್ಲರೂ ಸೇರಿ ನಾವು. ಇಲ್ಲಿ ನೋಡುವ ಬೋಟಿಂದು ವ್ಯವಸ್ಥೆ ಎಲ್ಲಿದ ಅಂತಂದು ಇಲ್ಲಿಂದ ನೆಕ್ಸ್ಟ್ ತ್ರಿವೇಣಿಗೆ ಹೋಗ್ತೀವಿ. ಸೊ ಐ ಆಮ್ ಸಾರಿ, ನಾನು ಇಲ್ಲಿಂದ ನೆಕ್ಸ್ಟ್ ಏನಿದೆಯಲ್ಲ ತ್ರಿವೇಣಿ ಗಂಗಾ ಸ್ನಾನ ಮಾಡಲಿ ವಿಡಿಯೋ ಯಾವುದೂ ಮಾಡಲಿಲ್ಲ. ಯಾಕಂತಂದರೆ ಫೋಟೋಸು ಜಾಸ್ತಿ ಅವಾಯ್ಡೇ ಮಾಡಿದ್ದೀನಿ, 1-2 ತಕ್ಕೊಂಡಿದ್ದೀನಿ ಅಷ್ಟೇ ನಾನು. ಯಾಕಂತಂದರೆ ಅಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದರು. ಸೊ ಅವರ ಪ್ರೈವಸಿಗೆ ಧಕ್ಕೆ ತರೋದಕ್ಕೆ ನನಗಿಷ್ಟ ಇರಲಿಲ್ಲ. ಆದ ಕಾರಣ ನಾನು ವೀಡಿಯೋ ಮಾಡಲಿಲ್ಲ. ಇಲ್ಲೇನಿದೆಯಲ್ಲ ಬೇಸಿಕ್ ಅಲ್ಲಿವರೆಗೂ ಮುಟ್ಟೋವರೆಗೂ ಮಾತ್ರ ಮಾಡಿದೆ. ಅದು ಗೊತ್ತಿರಲಿಲ್ಲ ನನಗೆ ಅಲ್ಲೇ ಎಲ್ಲರೂ ಡ್ರೆಸ್ ಚೇಂಜ್ ಮಾಡ್ತಾಯಿದ್ದಾರೆ ಅಂತ. ಸೊ ಹಾಗಾಗಿ ಐ ಕಂಪ್ಲೀಟ್ಲಿ ಅವಾಯ್ಡೆಡ್ ದೋಸ್ ಥಿಂಗ್ಸ್. ಓಕೆ, ಸೊ ನಾವಿಲ್ಲಿ ಸ್ನಾನ ಮಾಡಿ ಹಿಡ್ಕೊಂಡು ಹಾಕ್ಕೊಂಡು ಇಬ್ಬರು ಈಗ ವಾಪಸ್ ನಮ್ದು ಏನು ಆಶ್ರಮ ಅದಲ್ಲ ಅಲ್ಲಿ ಹೋಗಿ ಲಗೇಜ್ ಡ್ರಾಪ್ ಮಾಡಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀವಿ. ಮೇಲನ ಮೋದಿ ಬರ್ತಾರತ್ತೆ. ಮೋದಿ ಅವರ ಪ್ರಯಾಗ್ ಬರುವ ಎಲ್ಲ ಯಾತ್ರಿಗಳಿಗೆ ನನ್ನ ಸಜೆಷನ್ ಏನು ಅಂದರೆ, ಈ ಚಾಯ್ ಪಾಯಿಂಟ್ ಏನಿದೆಯಲ್ಲ ಇಲ್ಲಿ ಬಂದು ಚಹಾ ಕೊಡೋದು ನೋಡಿ. ಯಾಕಂದರೆ ಹಾಯ್ ನೀವು ಆ ಫೀಲ್ನ ನಿಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಕರ್ನಾಟಕದ ಒಂದು ಖಡಕ್ ಚಾಯ್ ಕುಡ್ದಾಗೆ ಆಯಿತು. ಯಾತಕ್ಕೆ ಈ ಟೇಸ್ಟ್ ಬರ್ತಾಯಿದೆ ಅಂತ ನನಗೆ ಫಸ್ಟ್ ಗೊತ್ತಾಗಲಿಲ್ಲ. ಮಾಂತು ಅವ್ರು ಪಾಯಿಂಟ್ ಔಟ್ ಮಾಡಿದ್ರು ಇದು ನಂದಿ ಹಾಲಿನ ಒಂದು ಕೊಲ್ಯಾಬ್ ಜೊತೆ ಬಂದಿದೆ ಅಂತ. ಅವಾಗ ಗೊತ್ತಾಯಿತು, ಏನು ಚಹಾ ಗುರು ಅದು. ಲಿಟ್ರಲಿ ನೀವು ಅಲ್ಲಿ ಏನಾದರೂ ಹೋಗಿದರೆ ಇದು ಸೆಕ್ಟರ್ 22 ಅಲ್ಲೇ ಇದೆ. ಸ್ಟಾರ್ಟಿಂಗ್ ಸೆಕ್ಟರ್ 22 ಬೋರ್ಡ್ ಏನು ಕಾಣುತ್ತಲ್ಲ ಅಲ್ಲೇ ಇದೆ. ಒಂದ್ಸಲ ಟ್ರೈ ಮಾಡಿ. 20 ರೂಪಾಯಿ ಕೊಟ್ಟರು ಮೋಸ ಇಲ್ಲ. ಎಲ್ಲ ತಲೆ ಏನು ಹಿಡ್ಕೊಂಡಿತ್ತು ಎಲ್ಲ ಬಿಟ್ಟೋಯ್ತು ಕುಡಿದ್ಮೇಲೆ. ಇಟ್ಸ್ ಅ ಬೆಸ್ಟ್ ಒನ್. ಸೊ ಇದು ಇಲ್ಲಿಗೆ ಮುಗಿದಿಲ್ಲ. ಇದಾದಮೇಲೆ ನಾವೇನು ಮಾಡಿದ್ವಿ, ಪ್ರಯಾಗ್ರಾಜಲ್ಲಿ ಯಾಕೆ 2ನೇ ದಿವಸ ನಾವು ಉಳ್ಕೊಂಡ್ವಿ. ಹಾಗೆ ನಾವಲ್ಲಿ ಬಡೆ ಹನುಮಾನ್ ಮಂದಿರ, ವಿಮಾನ ಮಂಟಪಂ ಹಾಗೆ ನೈಟ್ ಲೈಫ್ ಹೇಗೆ ಎಂಜಾಯ್ ಮಾಡಿದ್ವಿ ಎಲ್ಲ ಕೂಡ ನಿಮ್ಗೆ ನೆಕ್ಸ್ಟ್ ಪಾರ್ಟಲ್ಲಿ ಸಿಗುತ್ತೆ. ಸೊ ಅಲ್ಲಿವರೆಗೂ ಧನ್ಯವಾದ.